ನಮಸ್ಕಾರ. ಸಹಕಾರಿ ಟೀಮ್ ಮೊದಲು ಮಾನವನಾಗು. ಆತ್ಮೀಯ ಸಹಕಾರಿ ಬಂಧುಗಳೇ, ನಮ್ಮ ಸಹಕಾರಿ ನಮ್ಮ ಹೆಮ್ಮೆ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈಗ ನಾವು ಕರ್ನಾಟಕದಾದ್ಯಂತ ಬಹಳ ವರ್ಷಗಳಿಂದ ನೋಡ್ಕೊಂಡು ಬರ್ತಾ ಇದ್ದೇವೆ ಕುಲಕಸುಬು ಅಥವಾ ಗುಡಿ ಕೈಗಾರಿಕೆ, ಪಾರಂಪರಾಗತವಾಗಿ ಬಂದಂತಹ ಬಹಳಷ್ಟು ಕಸುಬುಗಳನ್ನು ಮೊದಲಿಂದ ಎಲ್ಲರೂ ನೋಡ್ತಾ ಬಂದಿದ್ದೇವೆ. ಈಗ ಗುಡಿ ಕೈಗಾರಿಕೆ ಅಂದಾಗ ಬುಟ್ಟಿ ಹೆಣೆಯೋದಿರಬಹುದು ಅಥವಾ ಕಸೂತಿ ಹಾಕೋದಿರ್ಬೋದು, ಈ ರೀತಿಯ ಮಡಿಕೆ ಮಣ್ಣಲ್ಲಿ ಮಡಿಕೆ ಮಾಡುವಂತಹ ಬಹಳಷ್ಟು ವೆರೈಟಿ ಪದಾರ್ಥಗಳನ್ನು ಮಾಡುವಂಥದ್ದು. ನಾವು ಮೊನ್ನೆ ಹೋಗಿದ್ವಿ, ಅಲ್ಲೊಂದು ಮೂರ್ತಿದಾರರ ಸೊಸೈಟಿ ಅನ್ನುವಂಥದ್ದು. ಆ ಮೂರ್ತಿದಾರ ಸೊಸೈಟಿ ಅವ್ರದ್ದೇ ಆದ ಒಂದು ವಿಶೇಷ. ಈ ರೀತಿ ಮೊದಲಿನಿಂದ ಬಂದಂತಹ ಕಸುಬುಗಳು ತುಂಬ ಕಸುಬುಗಳಿದೆ. ಗುಡಿ ಕೈಗಾರಿಕೆ ಮನೆಯಲ್ಲೇ ಮಾಡುವಂಥದ್ದು, ಪಾರಂಪರಾಗತವಾಗಿ ಅವರ ತಂದೆಯವರು ಮಕ್ಕಳು ಎಲ್ಲರೂ ಮಾಡುವಂಥ ಕಸುಬು ಮೊದಲಿಂದ ಬರ್ತದ್ದು. ಈ ನಡುವೆ ತಾಂತ್ರಿಕತೆ ಡೆವಲಪ್ಮೆಂಟ್ ಆಗ್ತಾ ಟೆಕ್ನಾಲಜಿ ಡೆವಲಪ್ಮೆಂಟ್ ಆಗಿ ಹೊಸ ಅನ್ವೇಷಣೆಗಳು ಜಾಸ್ತಿ ಆದ ಹಾಗೆ ಒಂದು ಕುಲಕಸುಬನ್ನು ಮರೆತಾ ಹೋಗ್ತಾ ಇದ್ದಾರೆ. ಎಲ್ಲರೂ ಸಿಟಿ ಕಡೆ ಅಥವಾ ತುಂಬ ಡೆವಲಪ್ ಆಗಿರುವಂತಹ ಊರುಗಳ ಕಡೆ ಹೋಗ್ತಾರಂಥದ್ದು ಜಾಸ್ತಿ ಆಗಿದೆ. ಅದರಲ್ಲಿ ಕುಲಕಸುಬನ್ನು ನಶಿಸಿ ಹೋಗ್ತಾ ಇರುವಂತಹ ಕುಲಕಸುಬನ್ನು ಹೇಗಾದರೂ ಮಾಡಿ ಉಳಿಸ್ಕೊಳ್ಬೇಕಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಕುಂಬಾರರ ಒಂದು ಕಲೆ ಏನಿದೆ, ಕುಂಬಾರರ ಕಲೆಗೋಸ್ಕರನೇ ಕುಂಬಾರರ ಗುಡಿ ಕೈಗಾರಿಕೆ ಸಹಕಾರ ಸಂಘ ಅಂತ ನಮ್ಮ ಉಡುಪಿಯ ಭಾಗದಲ್ಲಿ ಪೆರಡೂರಿನಲ್ಲಿ ಒಂದು ಸಹಕಾರ ಸಂಘ ಇದೆ. ಈ ಒಂದು ಸಹಕಾರ ಸಂಘ ಮೂಲ ಕಸುಬನ್ನು ಮಾಡುವಂತಹ ಕುಂಬಾರರಿಗೆ ಬೆಂಬಲ ಕೊಟ್ಟು ಅವರನ್ನು ಬೆಳೆಸಿ ಈ ಒಂದು ಪ್ರಾಡಕ್ಟ್ಸ್ಗಳೇನಿದೆ, ಕುಂಬಾರರ ಬಹಳಷ್ಟು ಪ್ರಾಡಕ್ಟ್ಗಳಿಗೆ ಮಾರ್ಕೆಟಿಂಗ್ ಡೆವಲಪ್ ಮಾಡುವಂಥ ನಿಟ್ಟಿನಲ್ಲಿ ಈ ಸಹಕಾರ ಸಂಘವನ್ನು ಸ್ಥಾಪಿಸಲಾಗಿದೆ. ಬನ್ನಿ, ಈ ಒಂದು ಕುಂಬಾರರ ಗುಡಿ ಕೈಗಾರಿಕೆ ಸಹಕಾರ ಸಂಘದ ಅಭಿವೃದ್ಧಿ ಹೇಗಿದೆ, ಏನೆಲ್ಲ ಹೊಸ ಅನ್ವೇಷಣೆಗಳನ್ನು ಮಾಡಿದ್ದಾರೆ. ಯಾಕಂದರೆ ಇವತ್ತಿನ ಟೆಕ್ನಾಲಜಿಗೆ ನಾವು ಜೊತೆಯಾಗಬೇಕು. ಸೊ ಎಲ್ಲರೂ ಬಳಸುವಂಥ ರೀತಿಯಲ್ಲಿ ನಾವು ಪದಾರ್ಥಗಳನ್ನು ವಸ್ತುಗಳನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಸಹ ಬಹಳಷ್ಟು ಹೊಸ ವೈವಿಧ್ಯಮಯ ವಸ್ತುಗಳನ್ನು ತಯಾರು ಮಾಡಿರ್ತಾರೆ. ಸೊ ಎಲ್ಲ ವಿಷಯವನ್ನು ಮತ್ತು ಮಾಡುವಂತಹ ರೀತಿಯನ್ನು ಈ ಒಂದು ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಎಲ್ರಿಗೂ ನಮಸ್ಕಾರ. ಕುಂಬಾರಿಕೆ ಅನ್ನುವಂಥದ್ದು ಸಾವಿರಾರು ವರ್ಷಗಳ ಒಂದು ಇತಿಹಾಸವನ್ನು ಹೊಂದಿರುವಂಥ ಒಂದು ವೃತ್ತಿ. ಬಹುಶಃ ನಾಗರಿಕತೆಯ ಮೂಲ ಕುಂಬಾರಿಕೆ ಅನ್ನೋದು ನಮಗೆಲ್ರಿಗೂ ತಿಳಿದಿರುವಂಥ ವಿಚಾರ. ನಾವು ಇತಿಹಾಸವನ್ನು ಗಮನಿಸಿದರೆ ಬೇರೆ ಬೇರೆ ಕಾಲಘಟ್ಟದಲ್ಲಿ ಬೇರೆ ಬೇರೆ ಮಹಾಕಾವ್ಯಗಳಲ್ಲಿ ಕೂಡ ಕುಂಬಾರಿಕೆಯ ಉಲ್ಲೇಖ ಕೂಡ ಇದೆ. ಅದು ಮಹಾಭಾರತ ಇರ್ಬೋದು ಅಥವಾ ರಾಮಾಯಣ ಇರ್ಬೋದು. ಆನಂತರ ಸಾವಿರಾರು ವರ್ಷಗಳ ಕಾಲ ರಾಜರುಗಳು ಇಲ್ಲಿ ಆಳ್ವಿಕೆಯನ್ನು ನಡೆಸಿರುವಂಥ ಸಂದರ್ಭದಲ್ಲಿ ಬಹುಶಃ ರಾಜಮನೆತನಗಳು ಬಿಟ್ಟರೆ ಮತ್ತು ಎಲ್ಲ ಸಾಮಾನ್ಯ ವರ್ಗ, ಬಡತನ ವರ್ಗ ಮಡಿಕೆಗೆ ಉಪಯೋಗವನ್ನು ಮಾಡ್ತಿದ್ದಂಥ ಸಂದರ್ಭ. ಆನಂತರ ಬಹುಶಃ ಬ್ರಿಟಿಷರು ನಮಗೆ ಆಧುನಿಕ ಜಗತ್ತಿಗೆ ಬಂದಾಗ 1900 ಆಸ್ಪಾಸ್ಗಳಲ್ಲಿ ನಮ್ಮ ದೇಶಕ್ಕೆ ಅವರ ಆಳ್ವಿಕೆಯ ಸಂದರ್ಭದಲ್ಲಿ ಸ್ಟೀಲ್ ಪಾತ್ರೆ, ಅಲ್ಯೂಮಿನಿಯಂ ಪಾತ್ರೆಗಳನ್ನು ಪರಿಚಯಿಸಲಿಕ್ಕೆ ಆರಂಭಿಸಿದರು. ಆ ಒಂದು ಸಂದರ್ಭದಲ್ಲಿ ಅಲ್ಲಿಯವರೆಗೆ ಎಲ್ಲ ಕಡೆಗಳಲ್ಲೂ ಕೂಡ ಕುಂಬಾರರು ತನ್ನದೇ ಆದಂಥ ವೃತ್ತಿಯನ್ನು ಮಾಡ್ಕೊಂಡು ಜೀವನವನ್ನು ನಡೆಸ್ಕೊಂಡು ಬರ್ತಾಯಿದ್ರು. ಆ ನಂತರಗಳಲ್ಲಿ ಬಹುಶಃ ಬೇಡಿಕೆಗೆ, ಆ ಕುಂಬಾರಿಕೆಗೆ ಮೂಲವಾಗಿ ಹೊಡೆತ ಬೀಳುವಂಥ ಸಂದರ್ಭಗಳು ಆ ಕಾಲಘಟ್ಟದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಬಹುಶಃ ಸ್ವತಂತ್ರ ಸಿಕ್ಕಿದ ನಂತರ ಆಗಿನ ಮದ್ರಾಸ್ ಗೌರ್ಮೆಂಟ್
ನಮಗೆ ಕರ್ನಾಟಕ ಅಥವಾ ಮದ್ರಾಸ್ ಅಂತೇಳಿ ಕರೀತಿದ್ರು ಆ ಸಂದರ್ಭದಲ್ಲಿ 50ರ ಆಸುಪಾಸಿನಲ್ಲಿ. ಆ ನಂತರ ಆರ್ಥಿಕತೆಗೆ, ನಮ್ಮ ದೇಶದ ಆರ್ಥಿಕತೆಗೆ ಉತ್ತೇಜನವನ್ನು ನೀಡಬೇಕು ಅನ್ನೋ ದೃಷ್ಟಿಯಲ್ಲಿ ಎಲ್ಲ ಗುಡಿ ಕೈಗಾರಿಕೆಗಳಿಗೆ, ತನ್ನ ಮೂಲ ವೃತ್ತಿದಾರರಿಗೆ ಒಂದು ಸಹಾಯನ ಸರ್ಕಾರ ಮಾಡ್ತದೆ. ಆ ಸಂದರ್ಭದಲ್ಲಿ ನಾವು 1957-58ರ ಸಂದರ್ಭದಲ್ಲಿ ಆಗಿನ ನಮ್ಮ ಹಿರಿಯರಾದಂಥ ಕಾಂತಪ್ಪ ಮಾರ್ಷ ಅನ್ನುವ ನಮ್ಮ ಹಿರಿಯರು ಪೆರಡೂರಿನಲ್ಲಿ ಮಡಿಕೆ ತಯಾರಕರ ಸಂಘ ಅನ್ನುವ ಒಂದು ಸಹಕಾರಿ ಸಂಘವನ್ನು ಹುಟ್ಟುಹಾಕ್ತಾರೆ. ಈಗಿನ ಕುಂಬಾರರ ಗುಡಿ ಕೈಗಾರಿಕಾ ಸಹಕಾರಿ ಸಂಘ, ಆಗಿನ ಮಡಿಕೆ ತಯಾರಕರ ಸಂಘ. ಬಹುಶಃ ಆ ಸಂದರ್ಭದಲ್ಲಿ ನಮ್ಮ ಪೆರಡೂರು ಸುತ್ತಮುತ್ತಲಿನ ಎಲ್ಲ ಮನೆಗಳಲ್ಲಿ ಕೂಡ ಮಡಿಕೆಯನ್ನು, ಕುಂಬಾರಿಕೆ ವೃತ್ತಿಯನ್ನು ಮಾಡ್ತಾಯಿದ್ರು. ಆ ನಂತರಗಳಲ್ಲಿ ನಾವು ಹೊತ್ತಿನಲ್ಲಿ ಅನಂತ ಪದ್ಮನಾಭ ದೇವಸ್ಥಾನ ಪೆರಡೂರಿನ ಮುಂಭಾಗದಲ್ಲಿ ಇರ್ತಕ್ಕಂಥ ಒಂದು ದೇವಸ್ಥಾನದನೇ ಒಂದು ಅಂಗಡಿ ಕೋಣೆಯನ್ನು ನಮಗೆ ದೇವಸ್ಥಾನ ನೀಡ್ತದೆ. ಆವಾಗ ದೇವಸ್ಥಾನದಲ್ಲಿ ನಡೆಯುವಂಥ ವರ್ಷಪೂರ್ತಿ ಕಾರ್ಯಕ್ರಮಗಳಿಗೆ ಮಡಿಕೆಯ ಒಂದು ವಸ್ತುಗಳನ್ನ ನಾವು ಅಲ್ಲಿ ದೇವಸ್ಥಾನಕ್ಕೆ ಕೊಡ್ತಾ ಇದ್ವಿ. ಆ ಸಂದರ್ಭದಲ್ಲಿ ಯಾರೆಲ್ಲ ವೃತ್ತಿದಾರರಿದ್ದಾರೆ ಅವರೆಲ್ಲರೂ ಕೂಡ ಆ ಅಂಗಡಿಗೆ ಬಂದು ನಾವು ಅವರನ್ನು ಸಹಕಾರಿ ಸಂಸ್ಥೆ ಅವರಿಂದ ಖರೀದಿ ಮಾಡ್ತಾಯಿತ್ತು. ಮತ್ತು ಇಲ್ಲಿನ ಲೋಕಲ್ ಸ್ಥಳೀಯರಿಗೆ ಅದನ್ನು ಮಾರಾಟ ಮಾಡ್ತಿತ್ತು. ಈ ಸಂದರ್ಭದಲ್ಲಿ ಬಹುಶಃ 70-80ರ ದಶಕದಲ್ಲಿ ಸ್ವಲ್ಪ ಕುಂಬಾರಿಕೆ 58ರಲ್ಲಿ ಉತ್ತೇಜನವನ್ನು ಕೊಡಲಿಕ್ಕೋಸ್ಕರ ಸಂಘವನ್ನು ಸ್ಥಾಪನೆ ಮಾಡಿದರೂ ಕೂಡ 70-80ರ ದಶಕದಲ್ಲಿ ಬಹುಶಃ ಬೇರೆ ಬೇರೆ ರೀತಿಯಲ್ಲಿ ಇಲ್ಲಿನ ಭೂ ಸುಧಾರಣಾ ಕಾಯ್ದೆ ಬಂದಂಥ ಸಂದರ್ಭದಲ್ಲಿರ್ಬೋದು, ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ಕೆಲವರು ಊರನ್ನು ತನ್ನ ಹೊಟ್ಟೆಪಾಡಿಗೋಸ್ಕರ ಬೇರೆ ಬೇರೆ ಇಲ್ಲಿ ಪರವರಿಗೆ ಅವಲಂಬಿತವಾಗಿದ್ದರು. ಆ ಸಂದರ್ಭದಲ್ಲಿ ಕೆಲವು ಇಲ್ಲಿ ವೃತ್ತಿಯಲ್ಲಿ ನನಗೆ ಪೂರೈಸುವುದಿಲ್ಲ ಅನ್ನುವಂಥ ರೀತಿಯಲ್ಲಿ ಅದು ನನ್ನ ಭವಿಷ್ಯಕ್ಕೆ ಭದ್ರತೆ ಕೊಡ್ತದ ಇಲ್ವೋ ಅನ್ನೋ ಒಂದು ಹೆದರಿಕೆಯಿಂದ ಬಹುಶಃ ಬೇರೆ ಬೇರೆ ರೀತಿಯಲ್ಲಿ ಅವರು ಹೋದರು. ಆ ಸಂದರ್ಭದಲ್ಲಿ ಈಗ ನಮಗೆ ಅದು ಏನು ಸಮಸ್ಯೆ ಆಗಿದೆ ಅಂತ ಕೇಳಿದರೆ, ಒಂದು ಜನ್ರೇಷನ್ ಗ್ಯಾಪ್ ಆಗಿದೆ. ಈಗ ಅಜ್ಜ ಮಾಡ್ತಿದ್ರು, ಮಗ ಮಾಡ್ತಿರಲಿಲ್ಲ, ಮೊಮ್ಮಕ್ಕಳಿಗೆ ಅದರ ಪರಿಚಯ ಇಲ್ಲ. ಹಾಗಾಗಿ ಕುಂಬಾರಿಕೆಯ ಒಂದು ಜನ್ರೇಷನ್ ಏನು ಜಾನಪದವಾಗಿ ಅದು ಬರ್ತಾ ಇತ್ತು, ಅದಕ್ಕೆ ಒಂದು ಬ್ರೇಕನ್ನು ಬಿತ್ತು. ಹಾಗಾಗಿ ಕುಂಬಾರಿಕೆ ನಶಿಸಿ ಹೋಗ್ತದೆ ಎನ್ನುವಂಥ ಸಂದರ್ಭದಲ್ಲಿ ನಾವು ಕುಂಬಾರಿಕೆಗೆ ಏನಾದರೂ ಒಂದು ಹೊಸತನವನ್ನು ಕೊಡಬೇಕು, ಅದನ್ನು ಮಾರ್ಕೆಟಿಂಗ್ ಹೊಸ ರೀತಿಯಲ್ಲಿ ಪರಿಚಯವನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ 2018ರಲ್ಲಿ ನಾವು ಕ್ಲೇ ಕಾರ್ಡ್ಸ್ ಅನ್ನುವ ಒಂದು ಹೊಸ ಪದನಾಮದೊಂದಿಗೆ ನಾವು ಒಂದು ಸಪ್ರೇಟಾಗಿ ಒಂದು ವಿಂಗನ್ನು ಆರಂಭಿಸಿದ್ವಿ. ಈ ಸಂದರ್ಭದಲ್ಲಿ ಯಾರೆಲ್ಲ ಕುಂಬಾರಿಕೆ ವೃತ್ತಿಯನ್ನು ಮಾಡ್ತಾ ಇದ್ದಾರೆ ಅವರನ್ನು ನಮ್ಮ ಸಹಕಾರಿ ಸಂಘದಲ್ಲಿ ಬನ್ನಿ, ನಾವು ಅಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಡ್ತೇವೆ, ತಾವು ತಯಾರಿಕೆಯಲ್ಲಿ ತೊಡ್ಕೊಳ್ಬೇಕು ಅನ್ನೋ ಕೇಳಿಕೊಂಡಾಗ ಕೆಲವರು ಬಂದಿದ್ದಾರೆ. ಬಹುಶಃ ಮುಂದಿನ ಆ ದಿನಗಳಲ್ಲಿ ನಾವು ಬೇರೆ ಬೇರೆ ರೀತಿಯ ಪಾತ್ರೆಗಳನ್ನು, ಮಣ್ಣಿನ ವಿಭಿನ್ನ ಪರಿಕರಗಳನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಕೆಲವರು ಇಲ್ಲಿ ಬಂದು ಮಾಡಲಿಕ್ಕೆ ಆಗದಿದ್ದರೂ ಕೂಡ ತನ್ನದೇ ಏನು ಮನೆಯಲ್ಲಿ ಮಾಡ್ತಾಯಿದ್ರು ಅಲ್ಲಿ ನಾವು ಅವರಿಗೆ ಬೇರೆ ಬೇರೆ ರೀತಿಯ ಡಿಸೈನ್ಗಳನ್ನು ಮಾಡಿಕೊಡು, ನಾವು ಮಾರುಕಟ್ಟೆಯನ್ನು ನಾವು ನಡೆಸ್ತೇವೆ ಅಂತ ಹೇಳಿದ ಸಂದರ್ಭದಲ್ಲಿ ನಮಗೆ ಮಾಡಲಿಕ್ಕೆ ಬಂದಿದ್ದಾರೆ. ಬಹುಶಃ ನಮಗೆ ಯುವಕರಿಗೆ ನಾವು ಅವ್ರನ್ನ ಆಕರ್ಷಿಸುವಲ್ಲಿ ನಾವು ಭಾಳಷ್ಟು ಪ್ರಯತ್ನಗಳನ್ನು ಮಾಡಿದ್ದೇವೆ. ನಿಮಗೆ ಭವಿಷ್ಯದ ಭದ್ರತೆಯನ್ನು ನಾವು ಕೊಡುವಂಥ ಪ್ರಯತ್ನವನ್ನು ನಮ್ಮ ಸಹಕಾರಿ ಸಂಘದಿಂದ ಮಾಡ್ತೇವೆ. ತಾವು ಬರಬೇಕು, ತಮಗೆ ಟ್ರೈನಿಂಗ್ ಕೊಡುವಂಥದ್ದು ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಸಹಕಾರ ನಾವು ಮಾಡ್ತೇವೆ. ಬಹುಶಃ ಆ ಸಂದರ್ಭದಲ್ಲಿ ಅನೇಕರು ಈ ಬಗ್ಗೆ ಆಸಕ್ತಿಯನ್ನು ಅವರಿಗೆ ಇನ್ನೂ ಕೂಡ ಈಗಿನ ಕಾಲಘಟ್ಟಕ್ಕೆ, ಆಧುನಿಕ ಕಾಲಘಟ್ಟಕ್ಕೆ ಅವರಿಗೆ ಇದು ಭದ್ರತೆ ಇನ್ನೂ ಕೂಡ ಅವರ ಮನಸ್ಸಿನಲ್ಲಿ ಬರಲಿಲ್ಲ. ಹಾಗಾಗಿ ಕೆಲವರು ಮಾತ್ರ ಬಂದರು, ಅವರನ್ನು ನಾವು ಟ್ರೈನಿಂಗ್ ಕೊಟ್ಟು ಈಗ ಅವರನ್ನು ಇಲ್ಲಿ ಕ್ಲೇ ಕಾರ್ಡ್ಸ್ನಲ್ಲಿ ಸಿಬ್ಬಂದಿಗಳಾಗಿ ನಿಯೋಜನೆಯನ್ನು ಮಾಡಿಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಕೂಡ ನಾವು ಕುಂಬಾರಿಕೆಗೆ, ಯಾಕೆಂದರೆ ಈಗಿನ ಆಧುನಿಕ ರೀತಿಯಲ್ಲಿ ಅದನ್ನು ಮಾಡಬೇಕಾದ್ರೆ ಬಹುಶಃ ಸ್ವಲ್ಪ ನೈಪುಣ್ಯತೆ ಬೇಕಾಗ್ತದೆ. ಮಣ್ಣಿನ ಗುಣವನ್ನು, ಮಣ್ಣಿನ ಏನು ಮಿಕ್ಸಿಂಗ್ ಪ್ರಪೋರ್ಷನ್ಸ್ ಇದೆ ಅದನ್ನು ತಿಳ್ಕೋಬೇಕಾದ್ರೆ ಭಾಳಷ್ಟು ಸ್ಕಿಲ್ಡ್ ನಮ್ಮ ಕುಂಬಾರಿಕೆ ವೃತ್ತಿದಾರರು ಕೂಡ ಬೇಕಾಗ್ತದೆ. ಹಾಗಾಗಿ ಬೇರೆ ಬೇರೆ ಕಡೆಗಳಲ್ಲಿ ಉತ್ತರ ಭಾರತ, ಪೂರ್ವ ಅಂದರೆ ಈಶಾನ್ಯ ರಾಜ್ಯಗಳಲ್ಲಿ ಕೂಡ ಇದು ಹೆಚ್ಚಿನ ರೀತಿಯಲ್ಲಿ ಅಲ್ಲಿ ತಯಾರು ಮಾಡ್ತಾ ಇದ್ದಾರೆ. ತಮಿಳುನಾಡಿನಲ್ಲಿ ಕೂಡ ಕುಕ್ವೇರ್ ಅಂದರೆ ಕುಕ್ಕಿಂಗ್ ಪಾಟ್ಸ್ಗಳಿಗೆ ಹೆಚ್ಚಿನ ಒಂದು ಸಹಕಾರವನ್ನು ಕೊಡ್ತಾರೆ. ಉತ್ತರ ಭಾರತದ ಎಲ್ಲ ಭಾಗಗಳಲ್ಲಿ ಕೂಡ ಈ ಡಿಸೈನ್ ಸ್ಪಾಟ್ಸ್ಗಳನ್ನು ಹೆಚ್ಚಾಗಿ ಅಲ್ಲಿ ಸೇಲ್ ಮಾಡ್ತಾರೆ. ಹಾಗಾಗಿ ಕರ್ನಾಟಕದಲ್ಲಿ ಕರಾವಳಿಯಲ್ಲಿ ಇಲ್ಲಿಯೇ ಒಂದು ಪ್ರಾಮುಖ್ಯತೆ ಇದೆ. ಒಂದು ಇಲ್ಲಿಯ ಅಳಿಗೆ ಇರ್ಬೋದು, ಇಲ್ಲಿಯ
ವಿಟ್ಲಪಿಂಡಿ ಸಂದರ್ಭದಲ್ಲಿ, ಕೃಷ್ಣನ ವಿಟ್ಲಪಿಂಡಿ ಸಂದರ್ಭದಲ್ಲಿ ಮಾಡುವ ಮಡಿಕೆಗಳಿರ್ಬೋದು, ಬೇರೆ ಬೇರೆ ರೀತಿಯ ಕೆಲವೊಂದು ಸೀಮಿತ ಪಾತ್ರೆಗಳು ಇಲ್ಲಿ ಅತ್ಯಂತ ಬೇಡಿಕೆಯಲ್ಲಿ ಇರ್ತದೆ. ಮತ್ತೆಲ್ಲ ಬೇರೆ ಬೇರೆ ರೀತಿಯ ಒಂದು ಪರಿಕರಗಳನ್ನು, ಮಣ್ಣಿನ ಪರಿಕರಗಳನ್ನು ಇಲ್ಲಿ ತಯಾರು ಮಾಡಬೇಕು ಅನ್ನೋ ಆಸೆಯನ್ನು ನಾವು ಕೂಡ ಹೊಂದಿದ್ದೇವೆ. ಬಹುಶಃ ನಾವೆಲ್ಲ ಯುವಕರಾಗಿ ಈ ಒಂದು ಕುಂಬಾರಿಕೆಯನ್ನು ಉಳಿಸೋದು ನಮ್ಮೆಲ್ಲ ಆದ್ಯ ಕರ್ತವ್ಯ ಆಗಿದೆ. ಯಾಕೆಂದರೆ ನಾವು 5 ವರ್ಷದ ಹಿಂದೆ ಯಾರೆಲ್ಲ ಪ್ರಸ್ತುತ ಕುಂಬಾರಿಕೆಯನ್ನು ಮಾಡ್ತಾ ಇದ್ದಾರೆ ಅವರ ಒಂದು ಸರ್ವೆಯನ್ನು ಮಾಡಿದಾಗ ಉಡುಪಿ ಜಿಲ್ಲೆಯಲ್ಲಿ ನಮಗೆ 95 ಜನರು ಮಾತ್ರ ನಮಗೆ ಸಿಕ್ಕಿರುವಂಥದ್ದು. ಅದರಲ್ಲಿ 10 ಜನ ಮಾತ್ರ 60 ವರ್ಷದ ಒಳಗಿನವರು, ಮತ್ತೆಲ್ಲರೂ 60 ವರ್ಷದ ಮೇಲಿನವರು. ಹಾಗಾಗಿ ಅವರಿಗೆ ಮೊದಲು ಒಂದು ಏನಾದರೂ ಸಹಕಾರ ಕೊಡಬೇಕು ಅಂದಿಸಿ ನಮ್ಮ ಸಂಸ್ಥೆ ವತಿಯಿಂದ ಅವರಿಗೆ ಒಂದು ಪಿಂಚಣಿ ಯೋಜನೆಯನ್ನು ಮಾಸಿಕವಾಗಿ ಅವರಿಗೆ ಒಂದು ಪಿಂಚಣಿ ಯೋಜನೆಯನ್ನು ನಾವು ಕೂಡ ಕಳೆದ 5 ವರ್ಷಗಳಿಂದ ನಿರಂತರವಾಗಿ ನೀಡ್ಕೊಂಡು ಬಂದಿದ್ದೇವೆ. ಈಗ ಪ್ರಸ್ತುತ ಯಾರು ಮಾಡ್ತಿದ್ದಾರೆ ಬಿಲೋ 60 ವರ್ಷಕ್ಕಿಂತ ಯುವಕರಿಗೂ ಕೂಡ ಪಿಂಚಣಿ ಯೋಜನೆ ಕೂಡ ನಾವು ಮಾಡ್ತಾ ಇದ್ದೇವೆ. ಮತ್ತು ಎಲ್ಲ ಕುಂಬಾರಿಕೆ ವೃತ್ತಿ ಮಾಡುವ ಮಕ್ಕಳಿಗೆ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ನಾವು ಲೋನನ್ನು ಕೊಡಬೇಕು ದೃಷ್ಟಿಯಿಂದ ಅವರಿಗೆ 6% ಬಡ್ಡಿ ದರದಲ್ಲಿ ಕೂಡ ಎಜುಕೇಷನ್ ಲೋನನ್ನು ಕೂಡ ಕೊಡ್ತಾ ಇದ್ದೇವೆ. ಮತ್ತು ಯಾರು ಕುಂಬಾರಿಕೆಯನ್ನು ಮಾಡ್ತೀರಿ ಅವರಿಗೆ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ಕೂಡ ನೀಡ್ತಾ ಇದ್ದೇವೆ. ಹಾಗಾಗಿ ಈಗಾಗಲೇ ವೆಬ್ಸೈಟನ್ನು ಕೂಡ ರಚನೆಯನ್ನು ಮಾಡಿಕೊಂಡಿದ್ದೇವೆ. ಬೆಂಗಳೂರಲ್ಲಿ ಕೂಡ ನಮ್ಮ ಶೋರೂಮ್ ಇದೆ, ಉಡುಪಿಯಲ್ಲೂ ಇದೆ, ಪೆರಡೂರಿನ ಭಾಗದಲ್ಲೂ ಕೂಡ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಯುವಕರು ನಮ್ಮ ಕುಂಬಾರಿಕೆಗೆ ಬರಬೇಕು, ಕುಂಬಾರಿಕೆಯನ್ನು ಬೆಳೆಸಬೇಕು ಅನ್ನೋದು ನಮ್ಮೆಲ್ಲರ ಆಶಯ ಕೂಡ ಆಗಿದೆ. ಈಗ ಬಹಳ ಮುಖ್ಯವಾಗಿ ನಮಗೆ ಅಗತ್ಯ ಇರುವಂಥ ವಿಚಾರ ಯಾವುದು ಕೇಳಿದರೆ, ನಾವು ಸರ್ಕಾರದಿಂದ ಅನೇಕ ರೀತಿಯ ಒಂದು ಸಹಕಾರವನ್ನು ನಾವು ಬೇಡ್ತೇವೆ. ಬಹುಶಃ ಇದರ ವಿಚಾರವಾಗಿ ನಾವು ಹೇಳುವುದಾದರೆ, ನಾವು ರಾಜ್ಯದಲ್ಲಿ ಸುಮಾರು 20 ಲಕ್ಷ ಕುಂಬಾರರು ಇದ್ದೇವೆ ಅನ್ನುವಂಥದ್ದು ಈಗಾಗಲೇ ಹಲವು ರೀತಿಯಲ್ಲಿ ಬೇರೆ ಬೇರೆ ಮಾರ್ಗಗಳಲ್ಲಿ ಕೂಡ ಸರ್ಕಾರಕ್ಕೆ ಮನವಿ ಮಾಡಿದಂಥ ಸಂದರ್ಭದಲ್ಲಿ ತಿಳಿಸಿದ್ದೇವೆ. ಹಾಗೆ ನಮಗೆ ಕುಂಬಾರಿಕೆಯ ಪ್ರಾಮುಖ್ಯತೆಯನ್ನು ಉಳಿಸುವಂಥದ್ದು, ಕುಂಬಾರಿಕೆಯನ್ನು ಬೆಳೆಸುವಂಥದ್ದು ನಮ್ಮೆಲ್ಲರ ನಮ್ಮ ಜನಾಂಗದ ಕರ್ತವ್ಯ ಕೂಡ ಹೌದು, ಸರ್ಕಾರದ ಕರ್ತವ್ಯ ಕೂಡ ಹೌದು. ಈ ನಿಟ್ಟಿನಲ್ಲಿ ಕುಂಬಾರಿಕೆ ವೃತ್ತಿಯನ್ನು ಸಹಕಾರ ಮಾಡುವಂಥ ರೀತಿಯಲ್ಲಿ ನಮಗೆಲ್ಲ ರಾಜ್ಯದ ಬೇರೆ ಬೇರೆ ಬಲಿಷ್ಠ ಸಮುದಾಯಗಳಿಗಿರ್ಬೋದು, ಬೇರೆ ಬೇರೆ ರೀತಿಯ ಹಿಂದುಳಿದ ವರ್ಗ ಸಮುದಾಯದ ಎಲ್ಲ ಜನಾಂಗಕ್ಕೆ ಒಂದು ನಿಗಮವನ್ನು ಅವರದೇ ರೀತಿಯಲ್ಲಿ ತಾವು ಸರ್ಕಾರ, ಹಿಂದಿನ ಸರ್ಕಾರಗಳಿರ್ಬೋದು, ಈಗಿನ ಸರ್ಕಾರಗಳಿರ್ಬೋದು ಕೊಡ್ತಾ ಬಂದಿದ್ದೀರಿ. ಆದರೆ ಹಲವಾರು ದಶಕಗಳ ಬೇಡಿಕೆ ನಮ್ಮ ಸಮುದಾಯದ್ದು ಪ್ರತ್ಯೇಕವಾಗಿ ಕುಂಭ ನಿಗಮವನ್ನು ನಮ್ಮ ಸಮುದಾಯಕ್ಕೆ ನೀಡಬೇಕು. ಕುಂಭ ನಿಗಮವನ್ನು ನೀಡಿದರೆ ಬಹುಶಃ ನಮ್ಮದೇ ರೀತಿಯಲ್ಲಿ ನಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡುವ ನಿಟ್ಟಿನಲ್ಲಿ ನಾವು ಅದಕ್ಕೆ ಒಂದು ಉಪಾಯವನ್ನು ಕಂಡುಕೊಳ್ಬೋದು ಅನ್ನುವುದು ನಮ್ಮೆಲ್ಲರ ಒಂದು ತಮ್ಮಲ್ಲಿ ಮನವಿ. ಹಾಗಾಗಿ ಕುಂಬಾರಿಕೆಯ ವೃತ್ತಿಯನ್ನು ಆಧುನಿಕ ರೀತಿಯಲ್ಲಿ ಮಾಡಬೇಕು. ಈಗಾಗಲೇ ಎಲ್ಲ ವೃತ್ತಿದಾರರು ಕೂಡ ಅವರದೇ ಆದಂಥ ಆಧುನಿಕ ರೀತಿಯಲ್ಲಿ ಅದನ್ನು ಬೆಳೆಸಲಿಕ್ಕೆ ಅವರು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಹಾಗಾಗಿ ಕುಂಬಾರಿಕೆ ಕೂಡ ಪ್ರಾಚೀನ ಒಂದು ಕಲೆಯಾಗಿರುವುದರಿಂದ ಕುಂಬಾರಿಕೆಯನ್ನು ಉಳಿಸುವ ನಿಟ್ಟಿನಲ್ಲಿ ಸರ್ಕಾರ ನಮಗೆ ಈ ಬಾರಿ ಕುಂಭ ನಿಗಮವನ್ನು ಕೊಡಬೇಕು. ಅದಕ್ಕೆ ಪ್ರತ್ಯೇಕವಾಗಿ ಅನುದಾನವನ್ನು ಕೂಡ ನೀಡಬೇಕು. ನಾವು ಕುಂಬಾರಿಕೆ ವೃತ್ತಿಯ ಬಗ್ಗೆ ಡೆವಲಪ್ಮೆಂಟ್ ರಿಸರ್ಚ್ ಸೆಂಟರ್ಗಳನ್ನು ಆ ಮುಖಾಂತರ ಮಾಡುವಂಥ ರೀತಿಯಲ್ಲಿ ಪ್ರಯತ್ನವನ್ನು ಮಾಡಬಹುದು. ಕುಂಬಾರಿಕೆಯನ್ನು ಬೇರೆ ಬೇರೆ ರೀತಿಯಲ್ಲಿ ಬೆಳೆಸ್ಬೋದು. ಆರೋಗ್ಯಕ್ಕೆ, ಈಗಿನ ಸಮಾಜಕ್ಕೆ ಆರೋಗ್ಯಕರ ಒಂದು ಮಣ್ಣಿನ ಪರಿಕರಗಳನ್ನು ನೀಡುವಲ್ಲಿ ನಮ್ಮ ಸಮುದಾಯದ ಕೊಡುಗೆ ಕೂಡ ಇರ್ತದೆ ಅನ್ನುವಂಥದ್ದು ನಮ್ಮೆಲ್ಲರ ಮನವಿ. ಹಾಗಾಗಿ ಈಗಿನ ಸರ್ಕಾರ ನಮಗೆ ಪ್ರತ್ಯೇಕವಾಗಿ ಕುಂಭ ನಿಗಮವನ್ನು ನೀಡಿ ಅದಕ್ಕೆ ಪ್ರತ್ಯೇಕ ಅನುದಾನವನ್ನು ನೀಡಬೇಕು. ಈಗ ಈ ಹಿಂದೆ ಕೂಡ ನಮಗೆ ದೇವರಾಜು ಅರಸು ನಿಗಮದ ಅಡಿಯಲ್ಲಿ ನಿಗಮವನ್ನು ಕೊಟ್ಟಿದ್ರಿ, ಆದರೆ ಬಹುಶಃ ನಮಗೆ ಪ್ರತ್ಯೇಕ ಅನುದಾನಗಳು ಅಲ್ಲಿ ಸಿಗಲಿಲ್ಲ. ಹಾಗಾಗಿ ಈ ಬಾರಿ ನಮಗೆ ನಿಮ್ಮಲ್ಲಿ ನಮ್ಮ ವಿಶ್ವಾಸ ಇದೆ, ನಮಗೆ ಒಂದು ಪ್ರತ್ಯೇಕ ಕುಂಭ ನಿಗಮವನ್ನು ಕೊಟ್ಟು ಇಡೀ ಕರ್ನಾಟಕ ರಾಜ್ಯದ 20 ಲಕ್ಷ ಏನು ನಾವು ಕುಂಬಾರ ಸಮುದಾಯದವರಿಗೆ ಒಂದು ಶಕ್ತಿಯಾಗಿ ತಾವು ಇರಬೇಕು ಅಂತೇಳಿ ವಿನಂತಿಸ್ಕೊಳ್ತಾರೆ.
ಸುಧಾಕರ್ ಕುಲಾಲ್ ಅಂತೇಳಿ. ನಾನು ಕಳೆದ 19 ವರ್ಷಗಳಿಂದ ಈ ಸಹಕಾರಿ ಸಂಘದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಕುಂಬಾರರ ಗುಡಿ ಕೈಗಾರಿಕಾ ಸಹಕಾರಿ ಸಂಘ ಪೆರಡೂರು ಇದರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ 2016ರಲ್ಲಿ ನಾನು ನಿಯುಕ್ತಿಗೊಂಡು ಇದೀಗ ಪ್ರಸ್ತುತ 9 ವರ್ಷಗಳಿಂದ ಈ ಸಂಸ್ಥೆಯಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ಒಂದು ಕುಂಬಾರರ ಗುಡಿ ಕೈಗಾರಿಕಾ ಸಹಕಾರಿ ಸಂಘ ಏನಿದೆ ಇಲ್ಲಿ ಎಲ್ಲ ತರಹದ ಒಂದು ಟ್ರಾನ್ಸಾಕ್ಷನ್ಸ್ಗಳಿದೆ. ಅಂದರೆ ನಾವು ಬ್ಯಾಂಕಿಂಗ್ ಜೊತೆಗೆ ನಮ್ಮ ಮಣ್ಣಿನ ಪಾತ್ರೆಗಳ ಸಿದ್ಧ ಮಣ್ಣಿನ ಪಾತ್ರೆಗಳ ಮಾರಾಟ ವಿಭಾಗ ಹಾಗೂ ತಯಾರಿಕಾ ವಿಭಾಗವು ಕೂಡ ನಮ್ಮೊಂದಿಗೆ ಕಾರ್ಯನಿರ್ವಹಿಸ್ತಿದೆ. ನಾವು ಒಂದು ಸಹಕಾರ ರಂಗದಲ್ಲಿ ಅನೇಕ ವರ್ಷಗಳಿಂದ 1958ರಿಂದ ಈ 2010 ಇಲ್ಲಿಯವರೆಗೂ ಕೂಡ ನಾವು ಈ ಒಂದು ವಿವಿಧ ರೀತಿಯ ಜನರಿಗೆ ಸೇವೆಯನ್ನು ನಡೆಸ್ಕೊಂಡು ಬರ್ತಾಯಿದ್ದೀವಿ. ನಮ್ಮಲ್ಲಿ ಎ ದರ್ಜೆ ಸಹಕಾರಿ ಸದಸ್ಯರಿದ್ದಾರೆ, ಬಿ ದರ್ಜೆ ಇದೆ, ಸಿ ದರ್ಜೆ ಇದೆ. ಎಲ್ಲ ದರ್ಜೆಯ ಸಹಕಾರಿ ಮೆಂಬರ್ಸ್ಗಳ ಜೊತೆಗೂಡಿ ನಾವು ಈ ಒಂದು ಸಹಕಾರಿ ಸಂಸ್ಥೆಯನ್ನು ನಡೆಸ್ತಾ ಇದ್ದೀವಿ. 13 ನಿರ್ದೇಶಕರುಗಳೊಳಗೊಂಡ ಈ ಒಂದು ಸಂಸ್ಥೆಯಲ್ಲಿ ಈ ಒಂದು ಸಂಸ್ಥೆ ಸಾಗಿ ಬರ್ತಾ ಇದೆ. ಈ ಒಂದು ಸಂಸ್ಥೆಯಲ್ಲಿ ಈಗ ಪ್ರಸ್ತುತ 2024-25 ಸಾಲಿಗೆ 72 ಕೋಟಿಗಿಂತಲೂ ಹೆಚ್ಚಾಗಿ ಠೇವಣಿಗಳು ಸಂಗ್ರಹವಾಗಿದ್ದ ಹಾಗೆ ಒಂದು 50-51 ಕೋಟಿ ಮುಂಗಡವನ್ನು ನಾವು ನೀಡಿರುತ್ತೇವೆ. ಕಳೆದ ವಾರ್ಷಿಕ ಅಂತ್ಯಕ್ಕೆ ನಾವು 70-75 ಕೋಟಿ 70-75 ಲಕ್ಷ ಈ ಒಂದು ಲಾಭಾಂಶವನ್ನು ಕೂಡ ಈ ಸಂಸ್ಥೆಯಲ್ಲಿ ಗಳಿಸಿರ್ತೇವೆ ಎಂದು ಹೇಳಲು ಹೆಮ್ಮೆ ಎನಿಸ್ತಾ ಇದೆ. ಹಾಗೆ ಇಲ್ಲಿ ಪ್ರಸ್ತುತ ಈ ವರ್ಷ 300 ಕೋಟಿ ವ್ಯವಹಾರವನ್ನು ಕೂಡ ನಾವು ಒಂದು ಈ ಸಾಲಿನಲ್ಲಿ ನಡೆಸಿದ್ದೇವೆ. ಅಂದರೆ ಕಳೆದ ವರ್ಷಗಳಿಂದ ಈ ವರ್ಷ ಕೂಡ ಜಾಸ್ತಿಯಾಗಿ ಒಂದು 50-60 ಕೋಟಿ ವ್ಯವಹಾರ ಜಾಸ್ತಿಯಾಗಿದೆ. ನಮ್ಮ ಈ ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ 7 ಶಾಖೆಗಳನ್ನು ನಾವು ಹೊಂದಿದ್ದೇವೆ. ಉಡುಪಿ ಶಾಖೆ, ಬ್ರಹ್ಮಾವರ, ಪೆರಡೂರು, ಶಿರುವ ಶಾಖೆ, ಸಿದ್ದಾಪುರ, ಕುಂದಾಪುರ ಹಾಗೆ ಹೆಬ್ರಿಯಲ್ಲಿ ಶಾಖೆಯನ್ನು ನಾವು ಹೊಂದಿರುತ್ತೇವೆ. ನಮ್ಮಲ್ಲಿ 37 ಜನ ಸಿಬ್ಬಂದಿ ವರ್ಗ ಇದ್ದು ಎಲ್ಲ ಸಂಸ್ಥೆಯ ಜೊತೆಗೂಡಿ ಸಹಕಾರ ರಂಗದಲ್ಲಿ ನಿರ್ದೇಶಕರೊಟ್ಟಿಗೆ ಸಿಬ್ಬಂದಿಗಳು ಕೈ ಜೋಡಿಸಿ ಈ ಒಂದು ಉತ್ತಮವಾಗಿ ನಾವು ಕಾರ್ಯನಿರ್ವಹಿಸಲು ಸಹಕಾರವನ್ನು ನೀಡಿರುತ್ತಾರೆ. ಹಾಗೆ ನಾವು ಮಣ್ಣಿನ ಮಾರಾಟ ವಿಭಾಗವನ್ನು ಕೂಡ ಹಿಂದಿನಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇದೀಗ 2019ರಲ್ಲಿ ಒಂದು ನಮ್ಮ ಸ್ವಂತ ಕಟ್ಟಡವನ್ನು ನಾವು ಪೆರಡೂರಲ್ಲಿ ಖರೀದಿಸಿ ಕಟ್ಟಿ ನಾವು ಇಲ್ಲಿ ಬ್ಯಾಂಕಿಂಗ್ ವ್ಯವಹಾರ ಜೊತೆಗೆ ಮಣ್ಣಿನ ಪಾತ್ರೆಗಳ ತಯಾರಿಕಾ ಘಟಕವನ್ನು ಕೂಡ ಇಲ್ಲಿಯ ಕೆಳ ಅಂತಸ್ತಿನಲ್ಲಿ ನಡೆಸಿಕೊಂಡು ಬಂದಿರ್ತೇವೆ. ಅನೇಕ ಸಿದ್ಧ ವಸ್ತುಗಳು ನಾವಿಲ್ಲಿ ತಯಾರು ಮಾಡ್ತೇವೆ. ಅಳಿಗೆಗಳಿರ್ಬೋದು ಅಥವಾ ಮಡಿಕೆಗಳಿರ್ಬೋದು, ನೀರಿನ ಹೂಜುಗಳಿರ್ಬೋದು, ಚಟ್ಟಿಗಳಿರ್ಬೋದು ಅಥವಾ ಡಿಸೈನ್ ಐಟಮ್ಸ್ಗಳಿರ್ಬೋದು, ಇಂಡೋರ್ಸ್ ಐಟಮ್ಸ್, ಔಟ್ಡೋರ್ ಐಟಮ್ಸ್ಗಳು ಕೂಡ ನಮ್ಮಲ್ಲಿ ಸಿದ್ಧ ತಯಾರು ಮಾಡ್ತೇವೆ. ನಮ್ಮ ಪ್ರೊಡಕ್ಷನ್ ಯೂನಿಟಲ್ಲಿ ತಯಾರಾಗ್ತದೆ. ಹಾಗೆ ನಾವು ನಮ್ಮ ಸದಸ್ಯರಿಂದ ನಾವು ಕುಂಬಾರಿಕೆಯ ಉತ್ಪನ್ನಗಳನ್ನು ಖರೀದಿ ಮಾಡಿ ಕೂಡ ನಾವು ಮಾರುಕಟ್ಟೆ ವ್ಯವಸ್ಥೆಯನ್ನು ಕ್ಲೇ ಕಾರ್ಡ್ಸ್ ಎಂಬ ಬ್ರ್ಯಾಂಡ್ ಪದನಾಮದೊಂದಿಗೆ ನಾವು ಇಲ್ಲಿ ಆರಂಭಿಸಿದ್ದೇವೆ. ಹಾಗೆ ಇದು ನಮ್ಮ ಬೆಂಗಳೂರಲ್ಲಿದೆ. ಬೆಂಗಳೂರಲ್ಲಿ ಒಂದು ಕ್ಲೇ ಕಾರ್ಡ್ಸ್ ಶೋರೂಮ್ ನೆಲಮಂಗಲದಲ್ಲಿದೆ. ಹಾಗೆ ಉಡುಪಿಯ ಕರಾವಳಿ ಬೈಪಾಸಲ್ಲಿ ನಮ್ಮದು ಮುಖ್ಯ ರಸ್ತೆಯಲ್ಲಿ ನಮ್ಮದೊಂದು ಶೋರೂಮ್ ಇದೆ. ಹಾಗೆ ಪೆರಡೂರಿನಲ್ಲಿ ನಮ್ಮ ಸ್ವಂತ ಕಟ್ಟಡದಲ್ಲಿ ಒಂದು ಶೋರೂಮನ್ನು ನಾವು ಆರಂಭಿಸಿದ್ದೇವೆ. ಕಳೆದ ವರ್ಷ ನಾವು 1 ಕೋಟಿಗಿಂತಲೂ ಅಧಿಕ ಈ ಕ್ಲೇ ಕಾರ್ಡ್ಸಲ್ಲಿ ನಾವು ಬಿಸ್ನೆಸ್ಸನ್ನು ಮಾಡಿದ್ದೇವೆ ಎಂದು ಹೇಳಲು ಹೆಮ್ಮೆ ಎನಿಸ್ತಾ ಇದೆ. ಹಾಗೆ ಇನ್ನು ಈ ಒಂದು ಕ್ಲೇ ಕಾರ್ಡ್ಸಲ್ಲಿ ಏನು ನಮ್ಮ ಮುಂದಿನ ಗುರಿ ಏನಿದೆ ಅಂದರೆ ನಾವು ಬಡ ಮಕ್ಕಳಿಗೆ ಇದರ ಒಂದು ಸೌಲಭ್ಯವನ್ನು ಒದಗಿಸಬೇಕು. ಇದರಲ್ಲಿ ಬಂದ ಲಾಭಾಂಶವನ್ನು ಅವರ ಶಿಕ್ಷಣಕ್ಕೆ ನಾವು ನೀಡಬೇಕು. ಹಾಗೆ ಕುಂಬಾರಿಕೆಯನ್ನು ಯಾರೆಲ್ಲ ಮಾಡ್ತಾ ಇದ್ದಾರೆ ಅವರ ಮಕ್ಕಳಿಗೆ ನಾವು ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ನೀಡಬೇಕು. ಹಾಗೆ ನಾವು ಯಾರು ಕುಂಬಾರಿಕೆಯನ್ನು ಮಾಡ್ತಾ ಇದ್ದಾರೆ ಪ್ರಸ್ತುತ ಅವರಿಗೆ ಪಿಂಚಣಿ ರೂಪದಲ್ಲಿ ನಾವು ಈಗಾಗಲೇ ನಾವು ಕುಂಭ ಆಶಾಕಿರಣ ಎಂಬ ಯೋಜನೆಯನ್ನು ನಾವು ನೀಡ್ತಾ ಇದ್ದೇವೆ. ಹಾಗೆ ಅನೇಕ ಯೋಜನೆಗಳನ್ನು ನಾವು ಮಾಡ್ತಾ ಬರ್ತಾ ಇದ್ದೇವೆ. ಹಾಗೆ ಕುಂಭ ವಿದ್ಯಾಸಿರಿ ಅನ್ನೋ ಒಂದು ಯೋಜನೆಯನ್ನು ಕೂಡ ನಾವು ಕಡಿಮೆ ಬಡ್ಡಿ ದರದಲ್ಲಿ ಶಿಕ್ಷಣ ಸಾಲವನ್ನು ನೀಡ್ತಾ ಇದ್ದೀವಿ. ಹಾಗೆ ನಮ್ಮ ಈ ಉದ್ಯಮ ಮಾಡುವವರಿಗೆ ಕುಂಭೋದ್ಯಮ ಸಾಲ ಅಂತ ಹೇಳಿ ಅದಕ್ಕೆ ಸಪರೇಟಾಗಿ ನಾವು ಇನ್ನೊಂದು ಸಾಲ ಸೌಲಭ್ಯವನ್ನು ಒದಗಿಸ್ತಾ ಇದ್ದೀವಿ. ಕಳೆದ ಹಲವಾರು ವರ್ಷಗಳಿಂದ ಈ ಒಂದು ನಿರಂತರವಾಗಿ ನಾವು ಈ ಸಂಸ್ಥೆ ಲಾಭವನ್ನು ಗಳಿಸ್ತಾ ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನು ಎಲ್ಲ ಶಾಖೆಗಳನ್ನು ಸ್ವಂತ ಕಟ್ಟಡದಲ್ಲಿ ಕಾರ್ಯಪ್ರವಹಿಸಬೇಕೆನ್ನುವ ಒಂದು ನಮ್ಮೆಲ್ಲರ ಆಸೆ ಆಕಾಂಕ್ಷೆ ಎಲ್ಲದಿದೆ. ನಾವು ಇದು ಕ್ಲೇ ಕಾರ್ಡ್ಸ್ ಅನ್ನೋ ಒಂದು ಹೊಸ ಬ್ರ್ಯಾಂಡ್ನೊಂದಿಗೆ ನಾವು ಮಾರಾಟ ವಿಭಾಗವನ್ನು ತೆರೆದಿದ್ದು
ಬಹುಶಃ ನಾವು ಅದು ಯಾವ ರೀತಿ ಈ ಮಣ್ಣಿನ ಪದಾರ್ಥಗಳನ್ನು ನಾವು ಪಾತ್ರೆಗಳನ್ನು ಯಾವ ರೀತಿ ನಾವು ತಯಾರು ಮಾಡ್ತೀವಿ ಅಂತಂದರೆ, ಈ ಕಳೆದ ನಮ್ಮ ಸುತ್ತಮುತ್ತಲು ಅಂದರೆ ಇಲ್ಲಿ ಹತ್ತಿರದ ಒಂದು 6-7 ಕಿಲೋಮೀಟರ್ ಹೊರಗಡೆ ನಾವು ಹೋಗಿ ಮಣ್ಣನ್ನು ತಂದು ಆ ಮಣ್ಣನ್ನು ಹದ ಮಾಡಿ ಮಣ್ಣಿನ ಮಿಕ್ಸಿಂಗ್ ಮಿಷಿನಲ್ಲಿ ಹಾಕಿಸಿ ಪುಡಿ ಮಾಡಿ ಆನಂತರ ಆ ಮಣ್ಣನ್ನು ಒಂದು ಸಿದ್ಧ ರೂಪದಲ್ಲಿ ತಂದು ಅದನ್ನು ವೀಲಲ್ಲಿ ನಮ್ಮ ಹಿರಿಯರು ನಾಗಿ ಕುಲಾಲರು ಹಾಗೆ ಶೇಖರ್ ಕುಲಾಲರು ಇದ್ದರು, ಅವರ ಒಂದು ಜೊತೆಗೂಡಿ ನಾವು ಇಲ್ಲಿ ಮಣ್ಣಿನ ಪಾತ್ರೆಗಳನ್ನು ತಯಾರು ಮಾಡ್ತಾರೆ. ಮಣ್ಣಿನ ಪಾತ್ರೆಗಳನ್ನು ತಯಾರು ಮಾಡಿದ ಮೇಲೆ ಅದನ್ನು ಬಿಸಿಲಲ್ಲಿ ಒಣಗಿಸಿ, ಆ ಬಿಸಿಲಲ್ಲಿ ಒಣಗಿಸಿದ ಮೇಲೆ ಪುನಃ ಸ್ವಲ್ಪ ಅದನ್ನು ಒಂದು ರೂಪ ತರ್ತಾರೆ. ಪುನಃ ರೂಪ ತಂದು ಅದನ್ನು ಬೇಯಿಸಿ ಆನಂತರ ನಾವು ಅದನ್ನು 1000 ಡಿಗ್ರಿ ಸೆಲ್ಸಿಯಸ್ ಹೀಟಲ್ಲಿ ಬೇಯಿಸಬೇಕು. ಆ ಬೇಯಿಸಿದ ಮೇಲೆ ಅದೊಂದು ಸಿದ್ಧ ಪಾತ್ರೆಗಳು ತಯಾರಾಗ್ತದೆ. ಆ ಪಾತ್ರೆಗಳನ್ನು ನಾವು ಮುಂದೆ ಮಾರುಕಟ್ಟೆಯಲ್ಲಿ ನಾವು ಇಡ್ತೇವೆ. ಮುಂದೆ ನಾವು ಪುನಃ ಅದನ್ನು ಆಧುನಿಕ ತಂತ್ರಜ್ಞಾನಕ್ಕೆ ಪುನಃ ಇದನ್ನು ಪ್ರಸ್ತುತಪಡಿಸುವಂಥ ಎಲ್ಲ ಯೋಜನೆಗಳನ್ನು ಹಾಕಿಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ನಾವು ಅದನ್ನು ಮಿಷನರಿ ಮೇಡಲ್ಲಿ ನಾವು ಕೂಡ ಈ ಒಂದು ಪಾತ್ರೆಗಳನ್ನು ತಯಾರು ಮಾಡ್ತೇವೆ. ಸರ್ಕಾರ ಕೂಡ ನಮ್ಮ ಕಡೆ ಕೈ ಜೋಡಿಸಿ ಇದನ್ನು ಕೂಡ ಉತ್ತಮ ಬೆಂಬಲ ನೀಡಬೇಕಂದು ಈ ಮೂಲಕ ನಾವು ಕೇಳಿಕೊಳ್ತಾ ಇದ್ದೇವೆ. ಮಿಷನರಿ ಮೇಡಲ್ಲಿ ನಾವು ಈ ಯೂಸ್ ಆ್ಯಂಡ್ ಥ್ರೋ ಕಪ್ಪುಗಳು, ಹಾಗೆ ಇನ್ನಿತರ ಡಿಸೈನ್ ಐಟಮ್ಸ್ಗಳು ಮತ್ತು ಈ ದೀಪಗಳನ್ನು, ಹಾಗೆ ನಾವು ಇನ್ನಿತರ ಮಣ್ಣಿನ ಮಡಿಕೆಗಳನ್ನು, ಶೋ ಪೀಸ್ಗಳು, ಹಾಗೆ ನಾವು ಈ ಊಟ ಮಾಡುವಂತಹ ಪದಾರ್ಥಗಳನ್ನು ತಯಾರು ಮಾಡುವಂಥ ಪಾತ್ರೆಗಳನ್ನು ನಾವು ಕೂಡ ಮುಂದಿನ ದಿನಗಳಲ್ಲಿ ಮಿಷನ್ ಮೇಡಲ್ಲಿ ಮಾಡುವಂಥ ಎಲ್ಲ ಯೋಜನೆಗಳನ್ನು ನಾವು ಹಾಕಿಕೊಂಡಿದ್ದೇವೆ. ನಾವು ಹಾಗೆ ಮಣ್ಣಿನ ಮೂರ್ತಿಗಳನ್ನು, ಮೊಮೆಂಟೋಗಳನ್ನು ಕೂಡ ನಾವು ತಯಾರು ಮಾಡಿದ್ದೇವೆ. ಇನ್ನಿತರ ಒಂದು ಸಹಕಾರ ಸಂಘದ ಫಂಕ್ಷನ್ ಇರ್ಬೋದು ಅಥವಾ ಇನ್ನಿದು ಯಾವುದೇ ದೊಡ್ಡ ದೊಡ್ಡ ಫಂಕ್ಷನ್ಗಳಿಗೆ ಈ ಗಣ್ಯ ವ್ಯಕ್ತಿಗಳಿಗೆ ಈ ಒಂದು ಮೊಮೆಂಟನ್ನು ನೀಡೋದಿದ್ದರೆ ನಮ್ಮ ಈ ಮಣ್ಣಿನ ಪಾತ್ರೆಗಳಲ್ಲಿ ತಯಾರಾದಂತಹ ಮೊಮೆಂಟೋಗಳು, ಬುದ್ಧನ ಮೊಮೆಂಟೋಗಳು ಅಥವಾ ಇನ್ನಿತರ ಯಾವುದೇ ಒಂದು ಚಂದದ ಮೊಮೆಂಟೋಗಳು ನಮ್ಮಲ್ಲಿ ಲಭ್ಯ ಇದೆ. ಇದನ್ನು ನೀವು ಪಡ್ಕೊಂಡು ನಮಗೆ ಸಹಕಾರವನ್ನು ನೀಡಬೇಕಾಗಿ ಈ ಮೂಲಕ ನಾವು ಕೇಳಿಕೊಳ್ತಾ ಇದ್ದೇವೆ. ಆತ್ಮೀಯ ಸಹಕಾರಿ ಬಂಧುಗಳೇ, ನೋಡಿದ್ರಲ್ಲ, ನಶಿಸಿ ಹೋಗುತ್ತಾ ಇರುವಂತಹ ಪಾರಂಪರಿಕ ಗುಡಿ ಕೈಗಾರಿಕೆಗಳಲ್ಲಿ ಕುಂಬಾರಿಕೆಯು ಒಂದು. ಇಂತಹ ಒಂದು ಕುಂಬಾರರ ಗುಡಿ ಕೈಗಾರಿಕೆಯ ಸಹಕಾರ ಸಂಘದ ಬೆಳವಣಿಗೆ ಮತ್ತು ಅವರ ಆಲೋಚನೆಗಳು ಬಹಳಷ್ಟು ಒಂದು ಯೋಜನೆಗಳನ್ನು ಹಾಕಿಕೊಂಡಿದ್ದಾರೆ. ಈ ಎಲ್ಲ ವಿಷಯವನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಇದು ಇಂದಿನ ವಿಶೇಷ. ನೋಡ್ತಾ ಇರಿ ಸಹಕಾರಿ ಟಿವಿ, ಮೊದಲು ಮಾನವನಾಗು. ನಮಸ್ಕಾರ.